ನಮಸ್ಕಾರ ಎಲ್ಲರಿಗೂ. ಸ್ನೇಹಿತರೆ, ನಾನಿವತ್ತು ಬಂದಿರೋಂಥ ಜಾಗ ಮಾನವನ ಮರಣದ ನಂತರ ದೇಹವನ್ನು ಇಲ್ಲಿ ಬಂದು ದಹನ ಮಾಡಿದರೆ ಕ್ಷಣದಲ್ಲಿಯೇ ಮುಕ್ತಿ ಸಿಗುವ ಜಾಗಕ್ಕೆ ಸೈಕಲ್ನಲ್ಲಿ ಸುಮಾರು 1806 ಕಿಲೋಮೀಟರ್ ದೂರ ಬಂದಿದ್ದೀನಿ. ಯಾವುದು ಆ ಜಾಗ ಅಂತ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಅವಕಾಶ ಮಾಡ್ಕೊಂಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಬೆಂಗಳೂರಿಂದ ಸುಮಾರು 1806 ಕಿಲೋಮೀಟರ್ ದೂರ ಇರುವ ವಾರಣಾಸಿಯ ಮಣಿಕರ್ಣಿಕಾ ಘಾಟ್ ವಾರಣಾಸಿಯಲ್ಲಿರುವ ಅತ್ಯಂತ ಹಳೆಯ ಘಾಟ್ಗಳಲ್ಲಿ ಒಂದಾಗಿದೆ ಮತ್ತು ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಿಂದ ಇತರ ಘಾಟ್ಗಳಲ್ಲಿ ಅತ್ಯುನ್ನತ ಸ್ಥಾನವನ್ನು ನೀಡಲಾಗಿದೆ. ಇಲ್ಲಿ ಒಬ್ಬ ವ್ಯಕ್ತಿಯನ್ನು ದಹನ ಮಾಡಿದರೆ ಅವನು ತಕ್ಷಣವೇ ಮೋಕ್ಷ ಪಡೆಯುತ್ತಾನೆ ಎಂದು ನಂಬಲಾಗಿದೆ. ಇದು ಎರಡು ಬದಿಗಳಲ್ಲಿ ಸಿಂಧಿಯಾ ಘಾಟ್ ಮತ್ತು ದಶಾಶ್ವಮೇಧ ಘಾಟ್ ನಿಂದ ಬಂಧಿಸಲ್ಪಟ್ಟಿದೆ. ವಾರಣಾಸಿಯಲ್ಲಿರುವ ಎಲ್ಲ ಘಾಟ್ಗಳಂತೆಯೇ ಮಣಿಕರ್ಣಿಕಾ ಘಾಟ್ ಒಂದು ಆಕರ್ಷಕ ಪೌರಾಣಿಕ ಕಥೆಯಿಂದ ಆವೃತವಾಗಿದೆ. ಅದು ಅದರ ಹೆಸರನ್ನು ಹೇಗೆ ಪಡೆದುಕೊಂಡಿದ್ದು ಎಂಬುದನ್ನು ನೋಡೋದಾದರೆ, ಆದಿಶಕ್ತಿ ಅಥವಾ ಸತಿದೇವತೆ ಬೆಂಕಿಗೆ ಹಾರಿ ತನ್ನನ್ನು ತಾನು ಬಲಿ ತೆಗೆದುಕೊಂಡಾಗ ಶಿವನು ಸತೀದೇವಿಯ ಸುಡುವ ದೇಹವನ್ನು ಹಿಮಾಲಯಕ್ಕೆ ಕೊಂಡೊಯ್ದನು ಎಂದು ನಂಬಲಾಗಿದೆ. ಸತೀದೇವಿಯ ದೇಹವನ್ನು ಕೊಂಡೊಯ್ದ ಶಿವನು ದುಃಖದಲ್ಲಿ ಮುಳುಗಿದನು. ಆಗ ದುಸ್ಥಿತಿಯಿಂದ ಚೇತರಿಸಿಕೊಂಡ ವಿಷ್ಣು ತನ್ನ ದೈವಿಕ ಚಕ್ರವನ್ನು ಕಳುಹಿಸಿದನು. ಅದು ಆದಿಶಕ್ತಿ ದೇವಿ ಸತೀದೇವಿಯ ದೇಹವನ್ನು 51 ತುಂಡುಗಳಾಗಿ ಕತ್ತರಿಸಿತು. ಆ ಕತ್ತರಿಸಿದ ದೇಹದ ತುಣುಕುಗಳು ಭೂಮಿ ಮೇಲೆ ಬಿದ್ದ ಪ್ರತಿಯೊಂದು ಸ್ಥಳವನ್ನು ಶಕ್ತಿಪೀಠವೆಂದು ಘೋಷಿಸಲಾಯಿತು. ಆಕೆಯ ಕಿವಿಯೋಲೆಗಳು ಈ ಘಾಟ್ನಲ್ಲಿ ಬಿದ್ದ ಕಾರಣ ಇದನ್ನು ಶಕ್ತಿಪೀಠವಾಗಿ ಸ್ಥಾಪಿಸಲಾಯಿತು. ಮತ್ತು ಸಂಸ್ಕೃತದಲ್ಲಿ ಮಣಿಕರ್ಣಿಕಾ ಎಂದರೆ ಕಿವಿಯೋಲೆ ಎಂದರ್ಥ. ಆದ್ದರಿಂದ ಇದನ್ನು ಮಣಿಕರ್ಣಿಕಾ ಘಾಟ್ ಎಂದು ಹೆಸರಿಸಲಾಯಿತು.